13 ಏಪ್ರಿಲ್ 1919 ಭಾನುವಾರ. ಇಡೀ ಪಂಜಾಬ್ ಪ್ರಾಂತ್ಯ ಬೈಸಾಖಿ ಹಬ್ಬ. ನಮ್ಮ ಸಂಕ್ರಾಂತಿ ಹಬ್ಬದ ಥರ ಅಲ್ಲಿ ಬೈಸಾಖಿ ಹಬ್ಬ ಅತ್ಯಂತ ಪ್ರಮುಖ ಹಬ್ಬವಾಗಿದೆ. ಅವತ್ತು ಕೂಡ ಅಮೃತ್ಸರದ ಸ್ವರ್ಣ ಮಂದಿರದಲ್ಲಿ ಎಂದಿನಂತೆ ನಿತ್ಯ ಪ್ರಾರ್ಥನೆ ಮುಗಿದ ನಂತರ ಹಲವಾರು ಜನರು ಪಕ್ಕದಲ್ಲೇ ಇರುವ ಉದ್ಯಾನ ಜಲಿಯನ್ ವಾಲಾ ಬಾಗ್ ಕಡೆ ಆಗಮಿಸುತ್ತಾರೆ. ಆದರೆ ನಂತರ ನಡೆದದ್ದೇ ಹೃದಯ ವಿದ್ರಾವಕ ಘಟನೆ. ಏನದು? ಬನ್ನಿ ಈ ವಿಡಿಯೋದ ಮೂಲಕ ಆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬ್ರಿಟಿಷ್ ಸರ್ಕಾರ ಪಂಜಾಬ್ ಪ್ರಾಂತ್ಯದಲ್ಲಿ ಮಾರ್ಷಿಯಲ್ ಲಾ ಅಂದರೆ ಸೆಕ್ಷನ್ 144 ಜಾರಿಗೊಳಿಸಿತ್ತು. ಕಾರಣ, ಬ್ರಿಟಿಷರ ವಿರುದ್ಧ ಭಾರತೀಯರು ನಿರಂತರವಾಗಿ ನಡೆಸುತ್ತಿದ್ದ ಚಳುವಳಿಗಳು ಅವರ ನಿದ್ದೆಗೆಡಿಸಿತ್ತು. ರೌಲತ್ ಆಕ್ಟ್ ಪ್ರಕಾರ ಯಾವುದೇ ಸಾರ್ವಜನಿಕ ಸಭೆ ಸಮಾರಂಭಗಳನ್ನು ಮಾಡುವಂತಿರಲಿಲ್ಲ. ಭಾರತೀಯರನ್ನು 2 ವರ್ಷಗಳ ಕಾಲ ಬಂಧಿಸುವ ಅಧಿಕಾರ ಬ್ರಿಟಿಷರಿಗೆ ಕೊಡಲಾಯಿತು. ಭಾರತೀಯ ದಿನಪತ್ರಿಕೆಗಳನ್ನು ನಿರ್ಬಂಧಿಸಲಾಗಿತ್ತು. ಶಸ್ತ್ರಾಸ್ತ್ರ ಕಾಯ್ದೆ ಬಿಗಿ ಮಾಡಲಾಯಿತು. ಈ ಕಾನೂನಿನ ಬಗ್ಗೆ ಮಾಹಿತಿ ಇಲ್ಲದ ಅಮೃತ್ಸರದ ಜನತೆ ಜಲಿಯನ್ ವಾಲಾ ಬಾಗದಲ್ಲಿ ಸೇರುತ್ತಾರೆ. ಇದನ್ನೇ ನೆಪ ಮಾಡಿಕೊಂಡ ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್ ತನ್ನ ಪೊಲೀಸ್ ತಂಡದೊಂದಿಗೆ ಜಲಿಯನ್ ವಾಲಾ ಬಾಗ್ ಉದ್ಯಾನವನದ ಮುಖ್ಯ ದ್ವಾರವನ್ನು ಮುಚ್ಚಿ ಗೋಲಿಬಾರಿಗೆ ಆರ್ಡರ್ ಮಾಡುತ್ತಾನೆ. ಆ ರಣಭೀಕರ ದಾಳಿಗೆ ಸಿಕ್ಕಿ ಜೀವ ಕಳೆದುಕೊಂಡಿದ್ದು ಬರೋಬ್ಬರಿ 1,000ಕ್ಕೂ ಹೆಚ್ಚು ಜನ. ಹೊರಗಡೆ ಬರುವುದಕ್ಕೂ ಆಗದೆ ಕೊನೆಗೆ ಅಲ್ಲೇ ಇದ್ದ ಬಾವಿಗೆ ಹಾರಿ ಕೆಲವರು ತಮ್ಮ ಪ್ರಾಣ ಕಳೆದುಕೊಂಡರು. ಈ ರಣಭೀಕರ ಘಟನೆ ಇಡೀ ಭಾರತೀಯರ ಮನ ಕಲಕಿತು.